ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣ ಘೋಷಿಸಿದೆ. ಬೆಂಗಳೂರು ಮಂಗಳೂರು ಕಡೆಯಿಂದ ಬರುವ ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಸುಳ್ಯಕ್ಕೆ ನಿಯೋಜನೆ ಮಾಡುವಂತೆ ಶಾಸಕಿ ಭಗೀರಥಿ ಮುರಳ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಬೆಂಗಳೂರು ಮಂಗಳೂರು ರಸ್ತೆ ಹಾಳಾಗಿದೆ, ಬಸ್ಸುಗಳು ಹಾಳಾಗಿವೆ, ಹೀಗಾಗಿ ಸೂಕ್ತ ವ್ಯವಸ್ಥೆಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಮಾಡಿರುವ ಚಿಟ್ ಚಾಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸುಳ್ಯಕ್ಕೆ ಹೆಚ್ಚಿನ ಬಸ್ನ ವ್ಯವಸ್ಥೆ ಮಾಡಬೇಕಂತ ಶಾಸಕಿ ಭಾಗೀರಥಿ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಇರುವಂಥದ್ದು. ಸೊ ನಮ್ಮ ಜೊತೆ ಅವರಿದ್ದಾರೆ. ಸರ್, ಯಾಕೆ ಮ್ಯಾಮ್ ಈಗಾಗಲೇ ನೀವು ಮನವಿಯನ್ನು ಮಾಡಿದ್ದೀರಾ, ಏನಂತ ಮನವಿ ಮಾಡಿದ್ದೀರಾ? ನಿಮ್ಮ ಸುಳ್ಯಕ್ಕೆ KSRTC ಬಸ್ ಇಲ್ವಾ? ಈಗಾಗಲೇ KSRTC ಬಸ್ ಇದೆ. ನಮ್ಮದು ಈಗ ನಮ್ಮ ಕಡೆ ಟೆಂಪ್ಲ್ ಒಂದು ಉದ್ಘಾಟನೆಗೆ ಅನುದಾನಕ್ಕೆ ಒಂದು ಮನವಿ ಕೊಟ್ಟಿದ್ದೇನೆ ಈಗಾಗಲೇ. ಮತ್ತು ನಮ್ಮ KSRTCಗೆ ಹೊಸ ಬಸ್ಸುಗಳನ್ನು ಕೊಡಬೇಕು. ಹಳೆ ಬಸ್ ಕೊಟ್ಟರೆ ನಮಗೆ ನಮ್ಮದು ಹಳ್ಳಿ ಪ್ರದೇಶ ಫಾರೆಸ್ಟ್ ಏರಿಯಾದ ಕಾರಣ ಅದು 2-4 ದಿವಸ ಹೋಗಿ ನಾವು 5ನೇ ದಿವಸ ಕೆಟ್ಟೋಗುತ್ತೆ ಬಸ್, ರೋಡೇ ಹಾಗೆ ಇದೆ. ಆದ ಕಾರಣ ನಮಗೆ ಹೊಸ ಬಸ್ಸು ಕೊಟ್ಟರೆ ಅದು ಮಕ್ಕಳಿಗೆ ಉಪಯೋಗ ಆಗ್ತದೆ. ನಮ್ಮದು ಹಳ್ಳಿ ಪ್ರದೇಶದ ಕೆಳಗೆ ಹೆಚ್ಚಿನ ಬೇಡಿಕೆ ಇದೆ. ನಮ್ಮಲ್ಲಿಗೆ ಮಕ್ಕಳು ಸಂಖ್ಯೆ ಈಗ ಓದುವವ್ರ ಮಕ್ಕಳು ಹಳ್ಳಿ ಮಕ್ಕಳಾದ ಕಾರಣ ಸಿಟಿಗೆ ಹೋಗಲಿಕ್ಕೆ ಬಸ್ಸಿನ ಸಮಸ್ಯೆ ಸ್ವಲ್ಪ ಕೊರತೆ ಇದೆ. ಒಂದಷ್ಟು ಬಸ್ಸುಗಳು ಜಾಸ್ತಿ ಕೊಡಬೇಕು ಅಂತ ಇವರಲ್ಲಿ ಮನುಷ್ಯರೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಮಳೆ ಬಂದಾಗ ಮಂಗಳೂರು ಟು ಬೆಂಗಳೂರು, ನಾವು ಕೂಡ ಮಂಗಳೂರವರೇ, ಫುಲ್ ರಸ್ತೆ ಫುಲ್ ಹಾಳಾಗಿರುವಂಥದ್ದು. ಸೊ ಬಸ್ಸಲ್ಲಿ ಹೋಗೋದಕ್ಕೆ ಕೂಡ ಹೆದರುವ ಪರಿಸ್ಥಿತಿಯಾಗಿದೆ. ಸೊ ಸುಳ್ಯದ ಶಾಸಕಿಯಾಗಿ ಏನು ಹೇಳ್ತೀರಾ ನೀವು? ಬಸ್ ಈಗಾಗಲೇ ಕೆಟ್ಟೋದ ರಸ್ತೆಗಳು ಮಾಡಲಿಕ್ಕಾಗೂ ಈ ಸಲ 1 ತಿಂಗಳು ಮೊದಲೇ ಬಸ್ ಮಳೆ ಬಂದ ಕಾರಣ ತುಂಬ ಕಷ್ಟ, ಹದಗೆಟ್ಟಿದೆ ರಸ್ತೆಗಳು. ಅದರಿಂದಾಗಿ ಈಗಾಗಲೇ ನಾವು ಅನುದಾನಕ್ಕೆ ನಾವು PW ಮಿನಿಸ್ಟ್ರಲ್ಲಿ ಕೂಡ ಹೋಗಿದ್ದೇವೆ, ಅವರಿಗೆ ಬೇಡಿಕೆ ಸಲ್ಲಿಸ್ತಿದ್ದೇವೆ. ಆದಷ್ಟು ಜಾಸ್ತಿ ಅನುದಾನ ಕೊಡಬೇಕು ಅಂತ ನಾವು ಕೊಟ್ಟಾರ ಎನ್ನುವ ಭರವಸೆಯಲ್ಲಿದ್ದೇನೆ. ಮತ್ತೊಂದು, ಈಗಾಗಲೇ KSRTC ಆಗಿರ್ಬೋದು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇರುವಂಥದ್ದು. ಸೊ ಮಂಗಳೂರು ಹೋಗೋ ವೇಯಲ್ಲಿ ಯಾವ ರೀತಿ ಡ್ರೈವ್ ಮಾಡ್ತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಏನಂತೇಳಿ? ರ್ಯಾಶ್ ಡ್ರೈವಿಂಗ್ ಬಗ್ಗೆ. ಇಲ್ಲ, ಅದೇನಿಲ್ಲ, ಸ್ಲೋ ಆಗಿ ಹೋಗ್ತಿದ್ದಾರೆ, ಪರವಾಗಿಲ್ಲ. ನಮ್ಮದು ಮಿತಿಯಲ್ಲಿ ಹೋಗೋರೆ ಇರ್ತಾರೆ. ಓಕೆ. ಸೊ ನಿಮ್ಮ ಬೇಡಿಕೆ ಕೊನೆಯದಾಗಿ ಏನು ಹೇಳ್ತೀರಾ? ನನ್ನ ಬೇಡಿಕೆ ನನ್ನ ಕ್ಷೇತ್ರಕ್ಕೆ ಆದಷ್ಟು ಅನುದಾನವನ್ನು ಕೊಡಬೇಕು. ನಾನು ಮೀಸಲು ಕ್ಷೇತ್ರ, ನನಗೀಗಲೇ SC ಫಂಡು ನನಗೆ ಬಂದೇ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಬಸ್ಸು ಕೊಟ್ಟಿದ್ದಾರೆ, KSRTC ಕಂಡಕ್ಟರ್ ಡ್ರೈವರ್ ಕೊಟ್ಟಿದ್ದಾರೆ, ಟೆಂಪಲಿಗೆ ಒಂದಷ್ಟು ಅನುದಾನ ಕೊಟ್ಟಿದ್ದಾರೆ. ಆದರೆ ನಾನು SC ಮೀಸಲಾತಿ ಕ್ಷೇತ್ರದಿಂದ ಬಂದಂಥ ನನಗೆ ನಮ್ಮ ಮಹಾದೇವಪ್ಪನವರು ನನಗೆ ಅನುದಾನ ಕೊಡಲಿಲ್ಲ. ಅವರು ಕೊಡಿಸಬೇಕು ಅಂತ ನಾನು ರಾಮಲಿಂಗಾರೆಡ್ಡಿಯಲ್ಲಿ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ. ಇದು ಶಾಸಕಿ ಭಗೀರಥಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನೀಲ್, ಕನ್ನಡ ನ್ಯೂಸ್.